ಬಸ್ನಲ್ಲಿ ಸಜೀವ ದಹನವಾದ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಕೆಲವರು ತಮ್ಮವರನ್ನ ಸೇರುವ ಖುಷಿಯಲ್ಲಿದ್ರೆ, ಇನ್ನು ಕೆಲವರು ರಜೆಯ ಮಜೆಗೆ ಅಂತ ಊರುಗಳ ದಾರಿ ಹಿಡಿದಿದ್ರು. ಆದರೆ ಆ ಗೋಕರ್ಣದ ದೇವರಿಗೆ ಕಿಂಚಿತ್ತು ಕರುಣೆ ಬಾರಲೇ ಇಲ್ಲ. ಜೀವನ ಅನ್ನೋದು ನಿಜಕ್ಕೂ ಕಣ್ಣ ಮುಚ್ಚಾಲೆ ಆಟ ಬಿಡಿ. ಯಾಕಂದ್ರೆ ಯಾವಾಗ ಯಾರ ಸರದಿ ಬರುತ್ತೋ, ಯಾವಾಗ ಯಾರು ಹೊರಟು ಬಿಡ್ತಾರೋ ಒಂದು ಗೊತ್ತಾಗಲ್ಲ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ಕಣ್ಣಾಲೆಗಳು ತುಂಬಿ ಹೋಗ್ತವೆ. ಇವರಲ್ಲಿರೋ ಯಾರೊಬ್ರದ್ದು ಸಾಯೋ ವಯಸ್ಸಲ್ಲ. ಈಗ ತಾನೇ ಬದುಕಿನ ಯಾನ ಶುರು ಮಾಡಿದ್ರು. ದೇವಸ್ಥಾನಕ್ಕೆ ಅಂತ ಹೊರಟವರು ಕೆಲವರು, ಟ್ರಿಪ್ಗೆ ಅಂತ ಹೊರಟವರು ಹಲವರು. ಆದ್ರೆ ಇವರೆಲ್ಲರ ಆಯಸ್ಸು ಇವತ್ತಿಗೆ ಮುಗಿದು ಹೋಗಿತ್ತು. ಭೂಮಿಗೆ ಕಳಿಸಿದ್ದ ಭಗವಂತ ಅರ್ಧ ಆಯಸ್ಸು ಕೊಟ್ಟು ಜೀವ ತುಂಬಿದ್ದ. ಹೀಗಾಗಿಯೇ ನನ್ನೋರು ತನ್ನೋರು ಅನ್ನೋರನ್ನೆಲ್ಲ ಬಿಟ್ಟು ಹೊರಟು ಹೋಗಿದ್ದಾರೆ. ಒಟ್ಟಿಗೆ ಬೆಳೆದಿದ್ರು, ಒಟ್ಟಿಗೆ ಪ್ರಯಾಣ ಬೆಳೆಸಿದ್ರು. ಮೂವರು ಸ್ನೇಹಿತೆಯರ ಬಾಳಲ್ಲಿ ವಿಧಿಯ ಚೆಲ್ಲಾಟ. ಜನ ಫ್ರೆಂಡು ಸರ್, ಬೆಸ್ಟ್ ಫ್ರೆಂಡ್ ಅವರು, ಕ್ಲಾಸ್ ಮೇಟ್, ಹಾಸನದಲ್ಲೇ ಓದಿದವರು, ಮಲ್ನಾಡ್ ಕಾಲೇಜಲ್ಲಿ, ಆಗಿಂದೆಲ್ಲ ಬೆಸ್ಟ್ ಫ್ರೆಂಡ್ ಅವರು. ಇಂತಹದೊಂದು ದಿನ ಬರುತ್ತೆ ಅಂತ ಈ ಮೂವರು ಹೆಣ್ಮಕ್ಳು ಕನ್ಸು ಮನ್ಸಲ್ಲೂ ಊಹಿಸಿರ್ಲಿಲ್ಲ. ಮೂವರು ಕೂಡ ಮೂರು ಮುತ್ತಿನಂತಿದ್ರು. ಆದ್ರೆ ಈ ಮೂವರಲ್ಲಿ ಉಳಿದಿರೋದೀಗ ಕೇವಲ ಒಬ್ಳು ಮಾತ್ರ. ವಿಧಿಯ ಮೋಸದ ಹೊಡೆತಕ್ಕೆ ಇಬ್ಬರು ಸ್ನೇಹಿತೆಯರು ಸುಟ್ಟು ಕರಕಲಾದ್ರೆ ಮತ್ತೊಬ್ಬಳು ಮಾತ್ರ ಆಸ್ಪತ್ರೆ ಸೇರಿದಾಳೆ. ಈಕೆ ಹೆಸರು ಮಾನ್ಸ, ಈ ಹೆಣ್ಮಗಳ ಹೆಸರು ನವ್ಯ, ಈಕೆಯ ಹೆಸರು ಮಿಲನ. ಮೂವರು ಕೂಡ ಒಟ್ಟೊಟ್ಟಿಗೆ ಬೆಳೆದವರು. ಹಾಸನ ಮೂಲದವರಾಗಿದ್ದರಿಂದ 3ನೇ ಕ್ಲಾಸ್ನಿಂದ ಇಲ್ಲಿಯವರೆಗೂ ಒಟ್ಟಿಗೆ ಇದ್ರು. ಬೆಂಗಳೂರಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಮೂವರು ಕೂಡ ಒಟ್ಟಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಎಲ್ಲೇ ಹೋದ್ರೂ ಮೂವರೇ ಇಡ್ತಾ ಇದ್ರು. ಆದ್ರೆ ಇವತ್ತು ಇವರ ಬಾಳಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಕ್ರಿಸ್ಮಸ್ ರಜೆ ಶುರುವಾಗಿದ್ರಿಂದ ಕಂಟಿನ್ಯೂ ರಜೆ ಇತ್ತು. ಹೀಗಾಗಿಯೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದಾರೆ. ಮೊದಲು ಗೋಕರ್ಣ ಹೋಗಿ ಅಲ್ಲಿಂದ ಸಿಗಂದೂರಿಗೆ ಹೋಗೋ ಪ್ಲಾನ್ ಇತ್ತು. ಹೀಗಾಗಿಯೇ ನಿನ್ನೆ ರಾತ್ರಿ ಗೋಕರ್ಣ ಬಸ್ ಹತ್ತಿದ್ದಾರೆ. ಅದೇ ಇವರ ಪಾಲಿಗೆ ಕೊನೆ ರಾತ್ರಿಯಾಗಿದೆ. ಬರೀ ರಾತ್ರಿಯಲ್ಲ, ಕರಾಳ ರಾತ್ರಿಯಾಗಿದೆ. ಸಿಗಂದೂರ್ಗ ಗೋಕರ್ಣ ಹೋಗ್ತೀನಿ ಅಂತ ಟ್ರಿಪ್ ಹಾಕಿದ್ರು ಸರ್. ದೇವಸ್ಥಾನ ರಜಾ ಇದೆ ಅಂದ್ಬಿಟ್ಟು ರಾತ್ರಿ ಫೋನಲ್ಲಿ ಮಾತಾಡಿದ್ರು ಸರ್. ಊಟ ಮಾಡಿ ಬಸ್ ಹತ್ತಿದ್ವಿ ಅಂತ ಹೇಳಿದ್ರು ಅಷ್ಟೇ. ಜೋಪಾನ ಅಂತ ಹೇಳಿದ್ರು ಅಷ್ಟೇ ಸರ್. ಅದೇ ಲಾಸ್ಟ್ ಇನ್ನೇನು ಮಾತಾಡಿ. ಬೆಳಿಗ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ಚಿತ್ರದುರ್ಗದಲ್ಲಿ ಭೀಕರ ಅಪಘಾತವಾಗ್ತಿದ್ದಂತೆ ಮೂವರು ಸ್ನೇಹಿತೆಯರು ದಿಕ್ಕಾಪಾಲಾಗಿದ್ದಾರೆ. ಮೋಸ್ಟ್ಲಿ ಮಾನಸ ಹಾಗೂ ನವ್ಯ ಡಬಲ್ ಸೀಟಲ್ಲಿದ್ರು ಅನ್ಸತ್ತೆ. ಹೀಗಾಗಿ ಇವರಿಬ್ರು ಗೊತ್ತೇ ಆಗದ ರೀತಿಯಲ್ಲಿ ಸುಟ್ಟು ಹೋಗಿದ್ದಾರೆ. ಮೂವರು ಸ್ನೇಹಿತೆಯರಲ್ಲಿ ಮಿಲನ ಮಾತ್ರ ಬದುಕುಳಿದಿದ್ದು, ಇನ್ನಿಬ್ಬರು ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ದುರಂತ ಅಂದ್ರೆ ಸತ್ತವರಲ್ಲಿ ನವ್ಯ ಯಾರು, ಮಾನಸ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಮೃತದೇಹಗಳು ಸುಟ್ಟು ಕರಕಲಾಗಿವೆ. ಮಕ್ಕಳ ಮುಖ ನೋಡೋದಿಕ್ಕೆ ಬಂದ ಹೆತ್ತವರು ಮಕ್ಕಳ ಸ್ಥಿತಿ ಕಂಡು ಅಲ್ಲೇ ಕುಸಿದು ಹೋಗ್ತಿದ್ದಾರೆ. ಏಪ್ರಿಲ್ನಲ್ಲಿ ನಿಶ್ಚಯವಾಗಿತ್ತು ನವ್ಯ ಮದುವೆ. ಮಗಳು ಸಾಫ್ಟ್ವೇರ್ ಇಂಜಿನಿಯರ್, ಒಂದು ಒಳ್ಳೆ ಕೆಲಸದಲ್ಲಿದ್ದಾಳೆ, ನೋಡೋದಕ್ಕೂ ಸುಂದರವಾಗಿದ್ದಾಳೆ. ಹೀಗಾಗಿಯೇ ಹೆತ್ತವರು ಒಳ್ಳೆ ಹುಡುಗನನ್ನ ನೋಡಿ ಮದುವೆ ನಿಶ್ಚಯ ಮಾಡಿದ್ರು. ಮುಂದಿನ ಏಪ್ರಿಲ್ 28ಕ್ಕೆ ಮದುವೆ ಮುಹೂರ್ತವನ್ನೂ ನಿಗದಿ ಮಾಡಿದ್ರು. ಆದ್ರೀಗ ಮಗಳೇ ಇಲ್ಲ. ಇನ್ನೆಲ್ಲಿ ಮದುವೆ, ಇನ್ನೆಲ್ಲಿ ಸಂಭ್ರಮ ಅಂತ ಜನ್ಮ ಕೊಟ್ಟ ತಂದೆ ಕಣ್ಣೀರು ಸುರಿಸ್ತಿದ್ದಾರೆ. ನವ್ಯವ್ರಿಗೇನೋ ಮದುವೆ ಫಿಕ್ಸ್ ಆಗಿತ್ತಂತೆ. ಯಾವಾಗ ಮದುವೆ ಇತ್ತು ಸರ್? ಯಾವ ಮದುವೆ ಆಯ್ತು. ಮಾನಸ ಹಾಗೂ ನವ್ಯ ಮೃತದೇಹ ಗುರುತು ಪತ್ತೆ ಮಾಡೋದೇ ದೊಡ್ಡ ಸವಾಲಾಗಿದೆ. ಕೊರಳಲ್ಲಿ ಚೈನ್ ಹೊಂದಿದೆ. ಆದ್ರೆ ಮೂರು ಸ್ನೇಹಿತೆಯರು ಒಟ್ಟಿಗೆ ಇರ್ತಿದ್ರಿಂದ ಅವರ ವಸ್ತುನ ಇವ್ರು, ಇವರ ವಸ್ತುನ ಅವರು ಹಾಕೊಳ್ತಾ ಇದ್ರು. ಹೀಗಾಗಿ ಈಗ ಚೈನ್ ಹಾಕೊಂಡಿದ್ದೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಹೀಗಾಗಿ DNA ಟೆಸ್ಟ್ ಮಾಡೋದಿಕ್ಕೆ ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಹೆತ್ತವರಿಗೆ ಫೋನ್ ಮಾಡಿದ್ದ ಮಾನಸ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂದಿದ್ಲಂತೆ. ಆದ್ರೆ ದೇವರ ದರ್ಶನಕ್ಕೂ ಮೊದಲೇ ಸಾವಿನ ಮನೆ ಸೇರಿದಾಳೆ. ಅವರು ಬೆಂಗಳೂರು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅವರೇನೋ ಮುರುಡೇಶ್ವರ ಗೋಕರ್ಣ ಟೂರ್ ಹೊಟ್ಟಿದ್ರು. ಟೂರ್ ಹೋಗಿ ಬರ್ತೀವಿ ಅಂತ ರಾತ್ರಿ 9 ಫೋನ್ ಮಾಡಿದ್ವಿ. ಯಾರ್ಯಾರು ಹೋಗ್ತಾ ಇದ್ರು, ಎಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ವಿ ಅಂತ. ಈಗ ದುರ್ಘಟನೆ ನಡೆದಿದೆ. ಹಠ ಹಿಡಿದು ರಜೆ ತಗೊಂಡವಳಿಗೆ ಸಾವಿನ ಶಾಕ್. ಈಕೆಯ ಹೆಸರು ರಶ್ಮಿ, ಈಕೆ ಗಗನ, ಇವಳು ರಕ್ಷಿತಾ.
ಗಗನ ಹಾಗೂ ರಕ್ಷಿತಾ ಗೋಕರ್ಣಕ್ಕೆ ಪ್ಲಾನ್ ಮಾಡಿದ್ರು. ರಶ್ಮಿ ಕೂಡ ಭಟ್ಕಳಕ್ಕೆ ಹೋಗ್ಬೇಕಿತ್ತು. ಹೀಗಾಗಿ ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಭಟ್ಕಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ದಾರೆ. ರಶ್ಮಿ ಮಾತ್ರ ಹಠ ಹಿಡಿದು 4 ದಿನ ರಜೆ ತಗೊಂಡಿದ್ರಂತೆ. ಇದೇ ಖುಷಿಯಲ್ಲಿ ಬಸ್ ಹತ್ತಿದವರಿಗೆ ಸಾವಿನ ಶಾಕ್ ಕಾದಿತ್ತು. ಬೆಂಕಿಯ ಜ್ವಾಲೆಯಲ್ಲಿ ರಶ್ಮಿ ಬೆಂದು ಹೋದ್ರೆ ಇನ್ನಿಬ್ಬರು ಸ್ನೇಹಿತೆಯರು ಬಚಾವಾಗಿದ್ದಾರೆ. ಮಗಳ ಮುಖ ನೋಡೋದಿಕ್ಕೆ ಬಂದ ಹೆತ್ತವರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಯಾಕಂದ್ರೆ ಇವಳೇ ನಮ್ಮ ಮಗಳು ಅನ್ನೋದಕ್ಕೆ ಸಣ್ಣ ಕುರುಹು ಸಹ ಉಳಿದಿಲ್ಲ. ಅಷ್ಟರ ಮಟ್ಟಿಗೆ ಇಡೀ ದೇಹ ಸುಟ್ಟು ಹೋಗಿದೆ. ಮಗಳ ಸ್ಥಿತಿ ಕಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಬೆಂಗಳೂರಿನ ಮಾವಳ್ಳಿಯಿಂದ ಒಟ್ಟು 7 ಮಂದಿ ಗೋಕರ್ಣಕ್ಕೆ ಹೊರಟಿದ್ರು. ಕವಿತಾಳ ಮದುವೆ ನಿಶ್ಚಯ ಆಗಿದ್ರಿಂದ ತನ್ನೆಲ್ಲ ಸ್ನೇಹಿತರನ್ನ ಕರ್ಕೊಂಡು ಗೋಕರ್ಣದಲ್ಲಿ ಬ್ಯಾಚುಲರ್ ಪಾರ್ಟಿ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ರು. ಸುಮಾರು ಹೊತ್ತು ಮಾತು ಹರಟೆ ಜೋರಾಗಿಯೇ ಇತ್ತು. ಮಗಳನ್ನ ಕರ್ಕೊಂಡು ಬಂದಿದ್ದ ಬಿಂದು ಪಾಲಿಗೆ ಇದೇ ಕೊನೆಯ ಪಯಣವಾಗಿತ್ತು. ಚಿತ್ರದುರ್ಗದಲ್ಲಿ ಬಸ್ ಅಪಘಾತವಾಗ್ತಾ ಇದ್ದಂತೆ ಜೊತೆಗಿದ್ದವರೆಲ್ಲ ಕಿಟಕಿಯಿಂದ ಜಂಪ್ ಮಾಡಿದ್ದಾರೆ. ಆದ್ರೆ ಮಗಳ ಜೊತೆ ಬಂದಿದ್ದ ಬಿಂದುಗೆ ಹೊರಬರಲು ಆಗ್ಲೇ ಇಲ್ಲ. ತಾಯಿ ಮಗಳು ಇಬ್ಬರೂ ಬಸ್ನಲ್ಲೇ ಸುಟ್ಟು ಕರಕಲಾಗಿದ್ದಾರೆ. ಬಿಂದು ಮಗಳು ಚಿಕ್ಕ ಮಗು ಗ್ರಿಯಾ ಅಂತ, ಅದು ಮಗು ಸಿಗ್ತಾ ಇಲ್ಲ. ಇಬ್ರು ತಾಯಿ ಮಗಳು ಇನ್ನೆಲ್ಲ ಸೇಫ್ ಆಗಿದೆ. ಸಣ್ಣ ಪುಟ್ಟ ಗಾಯ ಆಗಿ ಸೇಫ್ ಆಗಿದೆ. 7 ಮಂದಿಯಲ್ಲಿ 2 ಜೀವಂತ ದಹನವಾದ್ರೆ ಇನ್ನೂ 4 ಗಾಯಗಳಾಗಿವೆ. ಮದುಮಗಳು ಕವಿತಾಗೂ ಸುಟ್ಟ ಗಾಯಗಳಾಗಿದ್ದು, ಇವರ ಜೊತೆಗಿದ್ದ ಮಂಜುನಾಥ್ ಅನ್ನೋರ ಸ್ಥಿತಿ ಚಿಂತಾಜನಕವಾಗಿದೆ. 2 ಕಾಲ್ಗೂ ಬರ್ನಿಂಗ್ ಆಗಿದೆ. ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. 3rd ಡಿಗ್ರಿ ಇದಾಗಿದೆ. 30% ಬರೀ ಲೆಗ್ಸ್ ಮಾತ್ರ 2 ಕಾಲ್ಗೂ ಬರ್ನ್ ಆಗಿದೆ. ವರ್ಷಾಂತ್ಯಕ್ಕೆ ಕ್ರಿಸ್ಮಸ್ ರಜೆ ಅನುಭವಿಸಲು ಹೊರಟವರು ಸ್ಮಶಾನ ಸೇರಿದ್ದಾರೆ. ಕರ್ನೂಲ್ ದುರಂತದ ಬಳಿಕ ಜನ ಖಾಸಗಿ ಬಸ್ ಹತ್ತಲು ಭಯಭೀತರಾಗಿದ್ರು. ಇದೀಗ ಮತ್ತದೇ ರೀತಿಯ ದುರಂತ ಸಂಭವಿಸಿದ್ದು ಜನ ಬೆಚ್ಚಿಬಿದ್ದಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.